ಹಾಯ್ ಎವ್ರಿವನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಂದರೆ ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಾನು. ನೈಟ್ ಟೈಮ್ ಆಲ್ರೆಡಿ 9:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಅಂದರೆ ಎಲ್ಲರೂ ಊರಿಗೆ ಹೊರಟಿದ್ವಿ, ಅಂದರೆ ಮೈಸೂರಿಗೆ ಜರ್ನಿ ಮಾಡ್ತಾಯಿದ್ವಿ. 9:30 ಆಗಿತ್ತು ಆವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಎಲ್ಲರೂ ಹೋಗ್ತಾಯಿದ್ವಿ, ಅಂದರೆ ನಾನು, ಮಕ್ಕಳು, ಸಂತು ಹಾಗೆ ಹರೀಶ ಎಲ್ಲರೂ ಕೂಡ ಮೈಸೂರಿಗೆ ಹೊರಟಿದ್ವಿ. ರೀಸನ್ ಏನು ಅಂದರೆ ಮುದ್ದುದು ಬರ್ತಡೇ ಇತ್ತು ಇವತ್ತು. ಆ ಬರ್ತಡೇಗೋಸ್ಕರ ನಾಳೆ ಏನೋ ಮೈಸೂರಲ್ಲಿ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಅದಕ್ಕೆ ಎಲ್ಲರೂ ಇವಾಗ ಹೊರಟಿದ್ವಿ. ಕುಕಿವಾ ಕಾರ್ ಓಡಿಸ್ತೀಯಾ? ಕಾರ್ ಓಡಿಸ್ತೀಯ ಮಗಳು? ಆಫ್ ಮಾಡಿದ್ರೆ ಕುಕ್ಕಿನೇ ಕಾಣಿಸಲ್ಲ. ಕುಕ್ಕಿ ಡ್ರೈವ್ ಮಾಡು, ನಂಗೆ ಹೋಗ್ಬೇಕು ಇವಾಗ ಮೈಸೂರಿಗೆ. ಡ್ರೈವ್ ಮಾಡು ಮಾಡಿಗ ಡೂ ಇಟ್ ಮಾಡು. ಅವಳು ಯಾರು ಇವಳು ಮಂಗಿ ಏನೇನೋ ಮಾತಾಡ್ತಾವಳೆ ಅಂತ ಎಕ್ಸಲೇಟರ್ ಅಪ್ಪ, ಎಕ್ಸಲೇಟರ್ನ ಅಲ್ಲ, ಎಕ್ಸಲೇಟರ್ ಮುಡ್ತೀನಿ, ನೀನು ಇದು ಸ್ಟೇರಿಂಗ್ ಇಟ್ಕತಿ ಅಂತ ಕೇಳು. ಅಲ್ಲಿಂದ ಇಲ್ಲಿಗೆ ನಾನು ಏನು ಎಡಕ್ಸ್ಲಿ ನೀನು ನಾನು. ಓನೆ ಮತ್ತೆ ಅಪ್ಪು ಎಲ್ಲತ್ತು. ಇನ್ನು ಹೋಗ್ತಾ ಆನ್ ದಿ ವೇನಲ್ಲಿ ಊಟಕ್ಕೆ ನಿಲ್ಸಿದ್ವಿ. ನೈಟ್ 9:30 ಹೊರಟಿದ್ವಿ. ಯಾರು ಊಟ ಏನು ಮಾಡಿರಲಿಲ್ಲ. ಸ್ನ್ಯಾಕ್ಸ್ ತಿಂದಿದ್ವಿ. ಅದು ಒಂದಷ್ಟು ಹೊಟ್ಟೆ ತುಂಬಿತು. ಎಲ್ಲರೂ ಲೈಟಾಗಿ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ. ಅಂದರೆ ವೆಜ್ ಫ್ರೈಡ್ ರೈಸು ಹಾಗೆ ವೆಜ್ ಬಿರಿಯಾನಿ ಮತ್ತು ನ್ಯೂಡಲ್ಸ್ನ ಆರ್ಡರ್ ಮಾಡಿಕೊಂಡು ತಿನ್ನೋಣ ಅಂತ ಬಂದ್ವಿ. ಅದರಲ್ಲೂ ನಮ್ಮ ಕನುಷಿ ಎಂಥ ವಿಯರ್ಡ್ ಕಾಂಬಿನೇಷನ್ ಅಂದರೆ ವೆಜ್ ಬಿರಿಯಾನಿಗೆ ಮೊಸರುಳಿ ಕೊಟ್ಟಿದ್ರಲ್ವ, ಅದನ್ನು ನ್ಯೂಡಲ್ಸಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾವಳೆ. ವಿಚಿತ್ರವಾದ ಕಾಂಬಿನೇಷನ್ ತಿನ್ನೋಕ್ಕೆ ಕನುಷಿಗೆ ಒಬ್ಳು ಕೈಲಿಂದೇ ಆಗೋದು. ಇನ್ನು ಅದ್ರ ಜೊತೆಗೆ ನಮ್ಮ ಸಂತು ಬಿಡಬೇಕಲ್ಲ, ಅಲ್ಲಿ ಏನಾದರೂ ಕೊಟ್ಟಿರಲಿ, ಕುಕಿಗೆ ತಿನ್ಸಲ್ಲ ಅಂದರೂ ಸರಿ ತಿನ್ನಿಸ್ಬೇಕು. ಸೊ ನ್ಯೂಡಲ್ಸ್ನ ತಿನ್ನು ಅಂತ ಕೊಡ್ತಾಯಿದ್ರು. ಅವಳು ತಿಂತಾ ಇರಲಿಲ್ಲ. ಏನು ಇಲ್ಲ ಏನು ಮಾಡ್ತಾ ಇದ್ದಾಳೆ ಅಂತ ಎಲ್ಲೋಡಲು ಅವಾಗ ಕಾಣಿಸಿರ್ಲಿಲ್ವ ಅಜ್ಜಿ ನಿನಗೆ? ಯಾರದು ಅವಳೇ ಬೇಕು, ಅವಳಂದ್ರೆ ಹಸಿ ಹುಚ್ಚಲ್ಲ. ಉಣಿತಾವಳು ಮಮ್ಮಿ ತಾವು ಬಚ್ಚಿ ಮನೆಗೆ ಹೋಗ್ಬೇಕು. ಮನೆ ಒಂದು ರೌಂಡ್ ನೋಡ್ಬಿಡ್ಬೇಕು ಎಲ್ಲ ಕಡೆಯಲ್ಲೂ. ಮುದ್ದು ಮಲ್ಕೊಂಡಿಲ್ವ ಇನ್ನ? ಯಾರಪ್ಪ ಹೇಳ್ಕೊಬತ್ತು. ಇದೇನು ಮುದ್ದು? ಇನ್ನು ನೈಟ್ ಬರೋದ್ರೊಳಗೆ ತುಂಬ ಲೇಟಾಗಿತ್ತು. ಸೊ ಹಾಗಾಗಿ ತಾಚ್ಕೊಂಡು ನಿದ್ರೆ ಮಾಡಿದ್ದು, ಅದು ಲೇಟಾಗಿತ್ತು. ಅದ್ರ ಜೊತೆ ಬಂದಮೇಲೂ ಇನ್ನೂ ಒಂದಷ್ಟು 1 ಗಂಟೆ 1:30 ರಾತ್ರಿ ಆಗಿತ್ತು ಮಲಗೋ ಹೊತ್ತಿಗೆ. ನನಗಂತೂ ಸಿಕ್ಕಾಬಿಟ್ಟೆ ನಿದ್ರೆ ಬರ್ತಾಯಿತ್ತು. ಬೆಳಿಗ್ಗೆ 6 ಗಂಟೆಗೆ ಎಬ್ಸಿದ್ದಾರೆ. ಅವರೆಲ್ಲ ಇನ್ನೂ ಬೇಗ ಎದ್ದಿದ್ರು. ನನ್ನ ಎಬ್ಸಕ್ಕೆ ಟ್ರೈ ಮಾಡಿದ್ರು. ನಾನು ಅಟ್ ಲಾಸ್ಟ್ ಎದ್ದಿದ್ದೆ 6 ಗಂಟೆಗೆ. ನೈಟು ಜರ್ನಿ ಮಾಡಿದ್ರಿಂದ, ಲೇಟಾಗಿ ಬಂದು ಮಲಗಿದ್ರಿಂದ ನಂಗೆ ಎದ್ದೇಳೋಕ್ಕೆ ಮನಸ್ಸಾಗ್ತಾಯಿಲ್ಲ. ಹಿಂಸೆ ಮಾಡಿ ಎಬ್ಸಿದ್ರು. ಅವರೆಲ್ಲ ಪಾಪ ಬೇಗ ಎದ್ದು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು, ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾನು ಮಾತ್ರ ಸ್ವಲ್ಪ ಲೇಟಾಗಿದ್ದೆ. ಇನ್ನು ಹೇಳ್ದಾಗೆ ಪೂಜೆ ಅಂತ ಮುದ್ದುಗೆ ಹರಕೆ ಮಾಡ್ಕೊಂಡಿದ್ದು ಇದು ಪೂಜೆ. ಅವ್ನ ಬರ್ತಡೇ ನೆನ್ನೆ ಆಯಿತು. ಸೊ ಹಾಗಾಗಿ ಇವತ್ತು ಹರಕೆ ತೀರಿಸ್ಬಿಟ್ಟು ಆ ಪೂಜೆ ಏನಿದೆ ಅದು ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದಿದ್ದು. ಇನ್ನು ಮುದ್ದೂ ಕೂಡ ಇಲ್ಲಿ ರೆಡಿಯಾಗಿ ಕೂತಿದ್ದಾನೆ, ಬರ್ತಡೇ ಬಾಯ್. ಇನ್ನೊಂದು ಅಂದರೆ ಮಡ್ಲಕ್ಕಿ ಕೊಡೋದು ಹರಕೆ ಇದ್ದಿದ್ದು. ಮಡ್ಲಕ್ಕಿ ಅಂದರೆ ಸೀರೆ, ಬಳೆ, ಕಾಯಿ, ಬೆಲ್ಲ, ಕೊಬ್ಬರಿ, ಅಕ್ಕಿ ಈ ಥರ ಎಲ್ಲ ಇಟ್ಟು ಕೊಡ್ತಾರಲ್ವ. ಸೊ ಅದು ಏನು, ನಾನಂತೂ ಸಿಂಪಲಾಗಿ ರೆಡಿಯಾಗಿದೆ. ಅದನ್ನೆಲ್ಲ ಆಂಟಿಯವರು ರೆಡಿ ಮಾಡಿಕೊಂಡ್ರು. ನಾನು ಫುಲ್ ಸಿಂಪಲಾಗಿ ರೆಡಿಯಾಗಿದೆ, ಕಾಟನ್ ಸ್ಯಾರಿ ಹಾಕ್ಕೊಂಡು. ರೀಸನ್ ಏನಂದರೆ ಈ ಸೆಕೆನಲ್ಲಿ ರೇಷ್ಮೆ ಸೀರೆ ಹಾಕೋ ಅಂದರು. ರೇಷ್ಮೆ ಸೀರೆ ಹಾಕೋಬಿಟ್ರೆ ಇನ್ನು ಇಡೀ ದಿನ ಅದರಲ್ಲಿ ಇರೋದಕ್ಕಾಗಲ್ಲ, ಮತ್ತೆ ಚೇಂಜ್ ಮಾಡೋಕ್ಕೆ ನನಗೇನು ಮನಸ್ಸಿಲ್ಲ. ಸೊ ಹಾಗಾಗಿ ಸಿಂಪಲಾಗಿ ಕಾಟನ್ ಸೀರೆನೇ ಇಡೀ ದಿನ ಇರ್ಬೋದು ಅಂತ ಹಾಕ್ಕೊಂಡು ರೆಡಿಯಾಗಿದೆ. ಇನ್ನು ದೊಡ್ಡಮ್ಮನ ಅಕ್ಕನ ಮನೇಲಿ ಇದ್ದರು, ಅವರು ಕೂಡ ನಾವು ದೇವಸ್ಥಾನಕ್ಕೆ ಹೋಗೋ ಟೈಮಿಗೆ ಬಂದರು. ಇನ್ನು ಇವತ್ತು ಹರಕೆ ಇರೋದು ಬಂದು ನಾರ್ಮಲಾಗಿ ನಾವು ನಾನ್ ವೆಜ್ ಹರಕೆ ಮರಿ ಕಡ್ದು ಹಬ್ಬ ಮಾಡ್ತೀವಿ ಅಂತ ಅರ್ಸ್ಕೊಂಡಿದ್ದು, ಮಮ್ಮಿ ಅರ್ಸ್ಕೊಂಡಿದ್ದು ಮುದ್ದುಗೋಸ್ಕರ. ಸೊ ಮರಿನೂ ಕೂಡ ಊರಿಂದ ತಂದಿದ್ರು, ಅದು ನಾಟಿ ಮರಿನ. ಇನ್ನು ಇಲ್ಲಿ ದೇವಸ್ಥಾನ ಹೇಳಿದ್ನಲ್ಲ, ಮನೆ ಮುಂದೆನೇ ಇರೋದು. ತುಂಬ ಚೆನ್ನಾಗಿ ರಂಗೋಲಿ ಹಾಕಿರ್ತಾರೆ ಆಂಟಿ. ನಾನು ಮುಂಚೆನೂ ಒಂದು ಬ್ಲಾಗಲ್ಲಿ ಝೂಮ್ ಆಗಿ ತೋರಿಸಿದ್ದೀನಿ ಇವ್ರು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿರ್ತಾರೆ ಅಂತ. ಅದು ತಾರ್ ರೋಡು, ಬಟ್
ತುಂಬ ದೊಡ್ಡದಾಗಿ ರಂಗೋಲಿ ಹಾಕಿರ್ತಾರೆ. ಆ ಎಳೆಗಳು ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಂಗೆ ರಂಗೋಲಿ ಹಾಕೋದು ಇಷ್ಟ, ರಂಗೋಲಿ ನೋಡೋದು ಇಷ್ಟ. ಸೊ ಹಾಗಾಗಿ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲಿಂದ ನೆಕ್ಸ್ಟಿಗೆ ಇಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಒಂದು ಮಡ್ಲಕ್ಕಿನ ಕೊಟ್ಟು ಪೂಜೆ ಮಾಡಿಸಿದ್ದು. ಇಲ್ಲಿಗೆ ನಾನ್ ವೆಜ್ ಏನಿಲ್ಲ, ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಜಸ್ಟ್ ಹಾಗೇ ಮಡ್ಲಕ್ಕಿ ಮಾತ್ರ ಕೊಟ್ಟು ಬಂದಿದ್ದು. ಇನ್ನು ಅದ್ರ ಪಕ್ಕದಲ್ಲೇ ಇಲ್ಲಿ ಕಿಡ್ಗಣಮ್ಮ ಅಂತ ಹೇಳಿ ದೇವಸ್ಥಾನ ಇದೆ, ಮೈಸೂರಲ್ಲೇ ಅಲ್ಲಿ ದೇವಸ್ಥಾನ ಇದೆ. ಇಲ್ಲಿಗೆ ಹರಕೆ ಮಾಡ್ಕೊಂಡಿದ್ದು. ಇದು ನಾನ್ ವೆಜ್ ಮಾಡೋ ಅಂಥ ದೇವರು ಇದು. ಸೊ ಹಾಗಾಗಿ ಇಲ್ಲಿಗೆ ಬಂದು ಇಲ್ಲಿಗೂ ಮಡ್ಲಕ್ಕಿ ಕೊಟ್ಟು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ನೆಕ್ಸ್ಟಿಗೆ ಅದು ಮರಿ ಕಟ್ ಮಾಡೋದೇನಿರುತ್ತೆ ಅದನ್ನು ಮಾಡ್ತಾಯಿದ್ರು. ಜಸ್ಟ್ ಅದ್ರ ಮೇಲೆ ಫಸ್ಟಿಗೆ ನೀರು ಹಾಕಿ ಅದೇನೋ ತಲೆ ಒದ್ರೋದು ಅದೆಲ್ಲ ಮಾಡಬೇಕಲ್ವ, ಅದನ್ನು ಮಾಡಿಸ್ತಾಯಿದ್ರು. ನಾನು ಯೂಶ್ವಲಿ ಇದನ್ನೆಲ್ಲ ಕಟ್ ಮಾಡೋದು ಯಾವತ್ತೂ ನೋಡೋದಿಲ್ಲ. ನಾನು ಅದಷ್ಟು ಪೂಜೆ ಆಗೋವರೆಗೆ ಇದ್ದಿದ್ದಷ್ಟೇ. ಇನ್ನು ಅದಾದಮೇಲೆ ನಾನು ಹೊರಟ್ಬಿಟ್ಟೆ. ಅಂದರೆ ನಂಗೆ ನೋಡೋದಕ್ಕೆ ಇಷ್ಟ ಆಗಲ್ಲ ಅದೆಲ್ಲ. ಸೊ ನೆಕ್ಸ್ಟಿಗೆ ಇನ್ನೂ ಮಸಾಲೆ ರುಬ್ಬೋದಿತ್ತು. ಮಮ್ಮಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಎಲ್ಲ ಅದನ್ನು ರುಬ್ಸ್ಕೊಂಡು ತೊಗೊಂಡೋದ್ರು. ನಾನು ತೆಂಗಿನಕಾಯಿ ರುಬ್ಬೋದಿತ್ತು. ಸೊ ಮಮ್ಮಿ ನಾನು ರುಬ್ಕೊಂಡು ಬರ್ತೀನಿ, ಇದನ್ನು ಕೊಡೋಗು, ಅದನ್ನು ಮಸಾಲೆ ಹಾಕಿ ಅವ್ರು ಒಗ್ಗರಣೆ ಮಾಡ್ತಾಯಿರಲಿ ಅಂತ ಮಮ್ಮಿ ಕಳಿಸ್ಬಿಟ್ಟು ನಾನೇ ತೆಂಗಿನಕಾಯಿ ರುಬ್ಕೊತಾ ಇದ್ದೆ. ಅಂದರೆ ಆ ಗ್ರೈಂಡರ್ ಇರೋದು ಗೊತ್ತಿರೋರೇ. ಸೊ ಹಾಗಾಗಿ ಆಂಟಿ ನೀವು ಕೆಲಸ ಮಾಡ್ಕೊಳ್ಳಿ, ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ರುಬ್ಕೊಂಡು ಎತ್ಕೊಂಡು ಬಂದೆ. ಅಷ್ಟರಲ್ಲಿ ಇಲ್ಲಿ ಮಟನ್ಗೆ ಅರಿಶಿನ ಈರುಳ್ಳಿ ಹಾಕಿ ಬೇಯೋದಕ್ಕೆ ಇಟ್ಟಿದ್ರು. ಇನ್ನು ಚಿಕನ್ ಗ್ರೇವಿನೂ ಮಾಡ್ತಾಯಿದ್ರು. ಇನ್ನು ಬೋಟಿನೂ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಬೇಯಿಸಿಟ್ಟಿದ್ರು. ಟೆರೆಸ್ ಮೇಲೆ ಅಡುಗೆ ಮಾಡ್ತಾಯಿದ್ದು. ಮಳೆ ಬರೋ ವಾತಾವರಣ ಇತ್ತು, ಮೋಡ ಮುಚ್ಚಿತ್ತು. ಅಲ್ಲಂತೂ ಬೆಟ್ಟದ ಮೇಲೆ ಚಾಮುಂಡಿ ಬೆಟ್ಟದಲ್ಲಿ ಫುಲ್ ಮೋಡ ಕವರ್ ಆಗಿತ್ತು. ಇದು ಯಾಕೆ ಇಷ್ಟೊಂದು ಲೂಸ್ ತೆಗ್ದಿದ್ಯಾ? ನಿನ್ನ ರಿಯಲ್ಮಿ ತೋರಿಸ್ತೀನಿ ನಾನೀಗ. ನಿನ್ನ ರಿಯಲ್ನ ಹಿಂಗೆ ಆಡ್ದಂತ ತೋರಿಸ್ತಿದ್ದೆ ಇವಾಗ ಅದನ್ನ. ನನ್ನೇನು ತೋರಿಸಿ? ಕುಕ್ಕಿ 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 ಕುಕ್ಕಿ. ಆ ಶಾಸೆ ಹೋಗಿ ಬಂದು ಎಗ್ಲಿಲ್ಲ ನನಗೆ. ನೆನ್ನೆ ಬಂದು ಮನೆ ತಗ ಬಂದ್ರು ಮನೆ ತವಿಲ್ಲ. ಏನ್ರ ನಿಮ್ ಕಥಾ? ಒಂದೇ ಥರ ಇದೀವ ನೋಡೋಕ್ಕೆ. ಎಲ್ಲ ಅಡುಗೆಗಳು ಮುಗ್ದಿದ್ವು. ನಾನು ಕಬಾಬ್ ಬೇಯಿಸೋ ಅಂತ ಆ ಕೆಲಸ ನಾನು ತೊಗೊಂಡ್ಬಿಟ್ಟಿದ್ದೆ. ಇವತ್ತು ಯಾವ ಅಡುಗೆನಲ್ಲೂ ಕೈ ಹಾಕಿರಲಿಲ್ಲ. ಯೂಶ್ವಲಿ ಯಾವುದೇ ಫಂಕ್ಷನ್ ಆದರೂ ಅಡುಗೆ ಮಾಡೋದಕ್ಕೆ ನಾನೇ ಮುಂದೆ ಹೋಗ್ತಾಯಿದ್ದಿದ್ದು. ಬಟ್ ಇವತ್ತು ಆದಷ್ಟು ಹಿಂದೆ ಸರಿದು ನನ್ನ ಕೈಲಿ ಆಗಲ್ಲ, ಮಾಡಿ ನೀವು ಅಂತ ಎಲ್ರಿಗೂ ಬಿಟ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲ ಕೆಲಸನ ಮುಗಿಸಿದ್ರು. ಲಾಸ್ಟಲ್ಲಿ ತಗ್ಲಾಕಿದ್ರು ನೋಡಿ ಕಬಾಬ್ ಬೇಯಿಸೋದು. ಬಿಡ್ಲಾರ್ದಂಗೆ ತಗ್ಲಾಕಿದ್ರು. ಹೆಂಗೆ ಬೆಂದಿದ್ದೀನಿ ಅಂದರೆ ಕಬಾಬ್ ಬೇಯೋದಕ್ಕಿಂತ ನಾನೇ ಬಿಸಿಲಲ್ಲಿ ಬೆಂದೋಗಿದ್ದೀನಿ. ಅದು ನೋಡಿದ್ರೆ ಬೆಳಗ್ಗೆ ಎಲ್ಲ ಅಷ್ಟು ಚೆನ್ನಾಗಿ ಮೋಡ ಇದ್ದಿದ್ದು. ಒಂದು ಟೈಮ್ ಹಾಕೋಕ್ಕೂ ಮುಂಚೆ, ಕಬಾಬ್ ಹಾಕೋಕ್ಕೂ ಮುಂಚೆ ಸರಿಯಾಗಿ ಮಳೆ ಬಂತು. ಮುಗೀತು, ಎಣ್ಣೆಗೆ ಹಾಕೋಕ್ಕೆ ಕಷ್ಟ, ಇಲ್ಲಿ ಆಗಲ್ಲ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ಒಂದೆರಡು ಹನಿ ಬಿದ್ದು ಮಳೆ ಫುಲ್ ಬಿಸಿಲು ಸ್ಟಾರ್ಟಾಗಿ ಕಬಾಬ್ ಹೆಂಗೆ ಬೇಯುತ್ತೆ ಹಾಗೆ ನನ್ನ ಚೆನ್ನಾಗಿ ಬೇಯಿಸಿ ಟ್ಯಾನ್ ಮಾಡಿಕೊಡ್ತು ನಮ್ಮನ್ನು. ಇನ್ನು ಅದಾದಮೇಲೆ ಮುದಕ್ಕೆ ಕೇಕ್ ಕಟ್ ಮಾಡಿಸೋಣ ಅಂತ ಬಂದು ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಅಲ್ಲಿ ದರ್ಶನ ಕರಿತಾ ಏನೋ ಕೇಕ್ ಕಟ್ ಮಾಡಿಸಿದ್ದಾಯಿತು. ತುಂಬ ಜನ ಅಂತ ಯಾರಿಗೂ ಹೇಳಿರಲಿಲ್ಲ. ಸಿಂಪಲ್ಲಾಗಿ ಮಾಡ್ತಾಯಿದ್ದು, ಮನೆಯವರೆಲ್ಲ ಸೇರಿ ಮಾಡೋ ಅಂಥದ್ದು ಅಷ್ಟೇ ಅಂತ ಅಂದ್ಕೊಂಡು. ಅಂದರೆ ಮಮ್ಮಿ ಫ್ರೆಂಡ್ಸ್ಗಳು, ಅಕ್ಕಪಕ್ಕದ ಮನೇಲಿ ಯಾರು ಇರ್ತಾರೆ ಅವ್ರುಗಳು, ಇವರಷ್ಟೇ ಜನನ ಕರೆದಿದ್ದು. ತುಂಬ ಜಾಸ್ತಿ ಜನ ಏನು ಬಂದಿರಲಿಲ್ಲ. ಏನೋ ಕೇಕೆಲ್ಲ ಕಟ್ ಮಾಡಿಸಿದ್ದಾಯಿತು. ಕಟ್ ಮಾಡಿಸಿದ್ದಾದ್ಮೇಲೆ ಊಟಕ್ಕೆ ಕೊಟ್ವಿ. ಅಡುಗೆ ಎಲ್ಲ ರೆಡಿ ಆಯಿತು. ಬಟ್ ಮಳೆನೂ ಏನೂ ಬಂದು ಪ್ರಾಬ್ಲಮ್ ಆಗಲಿಲ್ಲ. ಎಲ್ರಿಗೂ ಮನೆ ಒಳಗಡೆ ಊಟ ಕೊಟ್ಟಿದ್ದು. ಬಟ್ ಆದರೆ ಇಲ್ಲಿ ಅಡುಗೆ ಮಾಡಿದ್ದು ಒಂದಷ್ಟು ಇತ್ತಲ್ಲ, ಇಲ್ಲಿ ಗಂಡಸರು ಏನೇನು ಇರ್ತಾರೆ ನಮ್ಮ ಮನೆಗಳಲ್ಲಿ ಇದ್ದವರು ಅವರೆಲ್ಲ ಇಲ್ಲೇ ಮೇಲೆ ಕೊಟ್ಬಿಡಿ, ಚೆನ್ನಾಗಿದೆ ಗಾಳಿನಲ್ಲಿ ಕೂತ್ಕೊಂಡು ಊಟ ಮಾಡೋದು, ಯಾರು ಮನೆ ಒಳಗಡೆ ಕೂತ್ಕೊಂಡು ತಿಂತಾರೆ
ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇವರೆಲ್ಲ ಇಲ್ಲೇ ಕೂತ್ಕೊಂಡು ಊಟ ಮಾಡಿದ್ರು. ಇನ್ನು ಈ ಕಡೆ ಟೆರೆಸ್ ಮೇಲೆ ಇವ್ರುಗಳಂತೂ ಕನುಷಿ, ಸಾನು, ದಿಶಾ ಎಲ್ಲ ಸರಿಯಾಗಿ ಕುಣಿತಾಯಿದ್ರು. ಅದ್ರ ಜೊತೆಗೆ ಸೌಮ್ಯ ಬಂದಿದ್ಲು. ಸೌಮ್ಯನ ಮಗ ಮನ್ವಿತ್, ಮುಂಚೆ ವ್ಲಾಗ್ಸ್ಗಳಲ್ಲಿ ತುಂಬ ವ್ಲಾಗ್ಸಲ್ಲಿ ತೋರಿಸಿದ್ದೀನಿ. ಸೌಮ್ಯ, ಮನುವಣ, ಮನ್ವಿತ್ ಅವ್ನ ಮಗ, ಅವ್ರ ಜೊತೆ ಕುಣಿದಾಗ ಕೂತಿದ್ರು ಅವರೆಲ್ಲ. ಇನ್ನು ಅಂತೂ ಇಂತೂ ಮಳೆನೂ ಬರಲಿಲ್ಲ, ಏನೂ ಇಲ್ಲ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ಮುಗೀತು. ಇಲ್ಲಿಂದ ನೋಡಿ ಬೆಟ್ಟ ಕಾಣಿಸುತ್ತೆ, ಚಾಮುಂಡಿ ಬೆಟ್ಟ ಗೋಪುರ ಕಾಣಿಸ್ತಿದೆ ಬೆಟ್ಟದ್ದು. ಅದ್ರ ಮೇಲ್ಗಡೆ ಮೋಡಗಳು ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ. ಆ ಕಪ್ಪು ಮೋಡಗಳು, ಅಂದರೆ ಮೋಡ ಮುಚ್ಚಿದ ವಾತಾವರಣ ಇರುತ್ತಲ್ಲ, ಅಲ್ಲಿ ಮೋಡ ಮುಚ್ಚಿದೆ ಬೆಟ್ಟದ ಮೇಲೆ. ಇಲ್ಲಿ ನಾರ್ಮಲ್ ವೆದರ್ ಇತ್ತು. ಇನ್ನು ದೂರದಿಂದನೇ ಬೆಟ್ಟ ನೋಡೋದಾಗ್ಬಿಟ್ಟಿದೆ. ವರ್ಷಗಳೇ ಕಳೆದೋಯ್ತು ಬೆಟ್ಟಕ್ಕೆ ಹೋಗಿ. ಈಗ ರೀಸೆಂಟಾಗಿ ಬೆಟ್ಟಕ್ಕೆ ಹೋಗಬೇಕು ಅನ್ನೋ ಆಸೆ ತುಂಬ ಇದೆ, ಮಿಸ್ ಮಾಡ್ದೇನೆ. ಈಗ ಇನ್ನೇನು ರೀಸೆಂಟಾಗಿ ಹೋಗಿ ಬರ್ತೀನಿ. ಇನ್ನು ಎಲ್ಲ ಫಂಕ್ಷನ್ ಮುಗಿದಿದ್ದಾದಮೇಲೆ ಭವ್ಯ ಅತ್ತೆ ಮನೆಗೆ ಸಾಂಬಾರು ಕೊಡ್ಬಾ ಅಂತ ಹೇಳಿ ಕಳಿಸಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ ನಾನು ರಿಷಾ ಇಬ್ಬರೂ. ಇನ್ನು ಹಾಗೆ ಅಲ್ಲಿ ಹೋದ್ವಿ. ಸ್ನೇಹ ಇದ್ಲು, ಮುಂಚೆ ಬ್ಲಾಗ್ಸಲ್ಲೂ ತೋರಿಸಿದ್ದೀನಿ ಸ್ನೇಹನ. ಭವ್ಯ ಗಂಡನ ಅಕ್ಕನ ಸೊಸೆ ಅವಳು. ಸೊ ಅವಳ ಜೊತೆಗೆ ಪಾಪುನೂ ಇದೆ. ಇವಾಗ ಒಂದು ಮುದ್ದಾಗಿ ಆಟ ಆಡಿಸ್ಕೊಂಡು ಅವನ್ನ ಅಲ್ಲೇ ಇದ್ಬಿಟ್ಟೆ ನಾನು. ಅದ್ರ ಜೊತೆಗೆ ನಮ್ಮ ಕುಕ್ಕಿ ಥರದವನೇ ಇವನೊಬ್ಬ ಇದ್ದಾನೆ. ಇವನು ಎಷ್ಟು ಪೊಸೆಸಿವ್ ಗೊತ್ತಾ, ಸ್ನೇಹ ಅತ್ತೆ ಕಂಡ್ರೆ ಸಿಕ್ಕಾಪಟ್ಟೆ ಪೊಸೆಸಿವ್ ಆಗ್ತಾನೆ. ಅವ್ನು ಹೆಂಗೆ ಆಡ್ತಿದ್ದ, ಅವ್ರ ಕಣ್ಣು ಕಾಣಿಸ್ಲಿಲ್ಲ ಅಂದ್ಬಿಟ್ಟು ಹೆಂಗೆ ಹುಡುಕ್ತಿದ್ದ ಅಂದರೆ ಸಿಕ್ಕಾಪಟ್ಟೆ ಹುಡ್ಕಾಡ್ತಿದ್ದ. ಬನ್ನಿ ಅದನ್ನು ತೋರಿಸ್ತೀನಿ ಹೆಂಗೆ ಆಡ್ತಿದ್ದ ಅವನು ಅಂತ ಹೇಳಿ. ಏ ಬಾಬಾ ಬಾ ಅಲ್ಲ ಕಾಯ್ಕೊಂಬ ಬರ್ತಾರೆ ಅಂತ ಬೂಟ್ ಹೊಡೆದ ಅಂತ ವಾ ಸಿಂಪ ಎಲ್ಲೋಯ್ತು? ಅಯ್ಯೋ ಅಯ್ಯೋ ಈ ರೇಂಜ್ಗೆ ಈ ರೇಂಜ್ಗೂ ಉಂಟು ಅಲ್ಲ. ಇಷ್ಟೊಂದು ಇಷ್ಟನಾ? ಓ ಸಿಗೋರ್ಗು ಬಿಡಂಗಿ. ಓ ಕಿಟಕಿನೂ ಹತ್ ನೋಡ್ತಾವನಲ್ಲೇ. ಬಂದ ಏಯ್ ಇಷ್ಟೊತ್ತವರೆಗೂ ಯಾರನ್ನ ಹುಡುಕಿದ್ದು? ನಮ್ಮಮ್ಮ ಅಲ್ಲೇ ಕೂತಿರ್ತದೆ, ಹುಚ್ಚ ಬಂದು ಬಿಡ್ತಾರೆ. ಅಲ್ಲಿ ಅಲ್ಲಿ ಸರಿಯಾಗ ಅವನೇ ಅಲ್ಲಿ ನೈಟಿ ಒಳಗೆ ಸೇರ್ಕೊಂಬಿಡೋದು. ಓ ನಮ್ಮಳ ಹಂಗಲ್ಲ, ಮನೆಯವ್ರು ಎಲ್ರಿಗೂ ಅಡ್ಜಸ್ಟ್ ಆಯ್ತಾಳೆ. ನಾವ್ ಯಾರಿಲ್ಲ ಅಂದ್ರೆ ಇನ್ನೊಬ್ರಿಗೆ ಜೊತೆ ಅಲ್ಲಿ ಅಪ್ಪ ಇಲ್ಲ ಅಂದ್ರೆ ಬಾತ್ರೂಮ್ ಗೀತ್ರೂಮು ಎಲ್ಲ ಅಲ್ಲ ಟಿವಿಗೆ ಬಿದ್ಮೇಲೆ ತುಡುಕ್ತಾನೆ ಸಿಂಬಾಗ್ ಮಾತ್ರ ಅವ್ರ ಮನೇಲಿ ಇವ್ರು ಒಬ್ಬರೇ ಬೇಕು. ಇವರಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಅದನ್ನೇ ಯಾವಾಗಲೂ ಸ್ನೇಹ ಆಡ್ಕೊತಾ ಇರ್ತಾಳೆ. ನಮ್ಮಮ್ಮ ಇಲ್ಲ ಅಂದರೆ ಅವನಂತೂ ಬದುಕದೇ ಡೌಟ್ ಅಕ್ಕ ಅಂತ ಹೇಳ್ಬಿಟ್ಟು. ಇನ್ನು ಹಿಂಗೆ ಆಡ್ತಾಯಿದ್ದ. ಇನ್ನು ಅಲ್ಲಿ ಪಾಪನು ಆಟಾಡಿಸ್ಕೊಂಡು ಅವನು ಆಟಾಡಿಸ್ಕೊಂಡು ಬಂದ್ವಿ ನಾವು ಮನೆಗೆ. ಇನ್ನು ಪುಸಿನ ತೆಗೆದು ಸಾನು ಇಲ್ಲಿ ಮಲಗಿಸಿದ್ಲು ಸಜ್ಜ ಮೇಲೆ. ಅವನು ಬೆಕ್ಕು ಹತ್ರ ಕಚ್ಚಿಸ್ಕೊಂಡು ಗಾಯ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅವ್ನ ಮನೆಯಲ್ಲಂತೂ ಇರೋದಕ್ಕೆ ಇಷ್ಟ ಆಗಲ್ಲ. ಎಲ್ಲಾದರೂ ಹೊರಗೆ ಹೋಗ್ತಾನೆ, ಏನಾದರೂ ಏಟ್ ಮಾಡ್ಕೊಂಡು ಬರ್ತಾನೆ. ಬ್ಯಾಂಗ್ಳೂರಲ್ಲಿದ್ದಾಗಲೂ ಸೇಮ್ ಪ್ರಾಬ್ಲಮ್ ಮಾಡ್ತಾಯಿದ್ದು. ಹಿಂಗೆ ಗಾಯ ಮಾಡ್ಕೊಂಡಿದ್ದ. ಮಮ್ಮಿ ಬ್ಯಾಂಗ್ಳೂರಿಂದ ಔಷಧಿ ಥರ ಕೇಳಿದರು, ಬಟ್ ಮರ್ತೋಗಿದ್ದೆ ನಾನು ಮನೆಯಲ್ಲಿ ಇದ್ದಿದ್ದನ್ನು ತೊಗೊಂಡೋಗೋದು. ಸರಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲೇ ಹೋಗಿ ಒಂದು ಪೆಟ್ ಶಾಪಲ್ಲಿ ತರಿಸಿದ್ದೆ ಆಯಿಂಟ್ಮೆಂಟು. ಅದನ್ನು ಹಚ್ಬಿಟ್ಟು ಮಲಗಿಸಿದ್ವು. ಇನ್ನು ಕೆಳಗಿದ್ರೆ ಏನು ಮಾಡ್ತಾಳೆ ಗೊತ್ತಾ, ಈ ಕುಕ್ಕಿ ಹೋಗಿ ಹೋಗಿ ಅವ್ನಿಗೆ ಆಗಿರೋ ಗಾಯನ ಇನ್ನೂ ಜಾಸ್ತಿ ಮಾಡ್ತಾಳೆ ಕಚ್ಚಿ. ಸೊ ಹಾಗಾಗಿ ಸಾನು ತೆಗೆದು ಸಜ್ಜ ಮೇಲೆ ಮಲಗಿಸ್ಬಿಟ್ಟಿದ್ಲು. ಇನ್ನು ಮಾವ ಮತ್ತು ಇನ್ನೊಬ್ಬರು ನಮ್ಮ ಮಾವನೂರವರೇ ಊಟ ಮಾಡ್ತಾ ಕೂತಿದ್ರು. ಇನ್ನು ಅಭಿನೂ ಕೂಡ ರೆಡಿಯಾಗಿ ನಿಂತಿದ್ದ. ಹೊರಡ್ಬೇಕಿತ್ತು ನಾವು ಬ್ಯಾಂಗ್ಳೂರ್ ಕಡೆ. ಅಭಿನೂ ಡ್ರಾಪ್ ಮಾಡಿ ನಾವು ಆಮೇಲೆ ಬ್ಯಾಂಗ್ಳೂರ್ಗೆ ಬರಬೇಕಾಗಿದ್ದು. ಹಿಂದಿನ ದಿನವೂ ಅವನು ಜೊತೆಗೆ ಕರ್ಕೊಂಡು ಬಂದ್ವಿ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದ್ವಿ ಎಲ್ಲರೂ ಕೂಡ. ಇವಾಗ ಹೊರಡಬೇಕಿತ್ತು, ರೆಡಿಯಾಗಿದ್ವಿ. ಇನ್ನು ಕುಕ್ಕಿನೂ ಕೂಡ ರೆಡಿ ಏನಾ ಅಂತ ಹೇಳಿ ಕರೆದೆ. ಸೊ ಅವಳು ಎದ್ದು ರೆಡಿಯಾಗಿದ್ಲು. ನಮ್ಮ ಮಮ್ಮಿಗೆ ಹೇಗೆ ಗೊತ್ತಾ, ಕುಕ್ಕಿ ಪುಸಿ ಜಾಸ್ತಿ ಅಡ್ಜಸ್ಟ್ ಆಗಿಬಿಟ್ಟವ್ರೆ. ಅವ್ರನ್ನ ಬಿಟ್ಟಿರೋಕೆ ನಮ್ಮ ಮಮ್ಮಿಗೂ ಕಷ್ಟ. ನಮ್ಮ ಮಮ್ಮಿಗೆ ಹೋಗ್ತಾಳಲ್ಲ ಅಂದ್ಬಿಟ್ಟು ಎತ್ಕೊಂಡು ಮುದ್ದು ಮಾಡ್ತಾ ಕೂತಿತ್ತು. ಅಂದರೆ ಕುಕ್ಕಿನೂ ಅಷ್ಟೇ ಇಷ್ಟಪಡ್ತಾಳೆ ಮಮ್ಮಿ ಅಂದರೆ. ಈ ಬ್ರೀಡ್ ಡಾಗ್ಗಳಿಗೆಲ್ಲ ವಯಸ್ಸಾದವರು ಮಕ್ಕಳು ಅಂದರೆ ಜಾಸ್ತಿ ಇಷ್ಟ. ಸೊ ಹಾಗಾಗಿ ಮಮ್ಮಿ ಕಂಡ್ರೂ ಅವಳಿಗೆ ಅಷ್ಟೇ ಇಷ್ಟ. ಬಟ್ ಏನು ಗೊತ್ತಾ, ಮಮ್ಮಿನೂ ಜಾಸ್ತಿ ಅಡ್ಜಸ್ಟ್ ಆಗ್ತಾಳೆ, ಬಟ್ ಬಿಟ್ಬಿಟ್ಟಿರೋದಿಲ್ಲ. ಹಾಗಂತ ನಮ್ಮನ್ನು ಬಿಟ್ಟಿರೋದಿಲ್ಲ, ಅವಳಿಗೆ ಆಗೋದಿಲ್ಲ ನಮ್ಮನ್ನು ಬಿಟ್ಟಿರೋದಕ್ಕೂ. ನಾವು ಹೊರಡ್ತಿದ್ದಂಗೆ ನಮ್ಮ ಹಿಂದೆನೇ ಓಡಿ ಬರ್ತಾಳೆ ಅವಳು. ಸೊ ಹಾಗಾಗಿ ಬಾಯಿ ಕುಕ್ಕಿ ಮಾತಾಡಿ ಅವಳಿಗೆ ರೇಗಿಸ್ತಾ ಇದೆ. ಮಮ್ಮಿ ಅದನ್ನೇ ಹೇಳ್ತಾ ಆಯಿತು, ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಅವಳನ್ನ ಎತ್ಕೊಂಡು ಮುದ್ದು ಮಾಡ್ತಾ ಆಯಿತು. ಬಾಯ್ ಬಾಯ್.
ಐ. ಓ, ಅಭಿ ತಮಾಷೆಗೆ ಅಂತ ಹೇಳಿ ಫೋನ್ ಕಿತ್ಕೊಂಡ. ಮುದ್ದು ನಿದ್ದೆ ಮೂಡಲಿದ್ದ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ದ. ಸರಿ ಅಂತೇಳಿ ಸಮಾಧಾನ ಮಾಡಿಕೊಂಡು ಅವಳು ಕರ್ಕೊಂಡೋದ್ಲು. ನಾವು ಕೂಡ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಇನ್ನು ಅಭಿ ಮುಂದೆ ಕೂತಿದ್ದ ಅಂತ ಹೇಳ್ಬಿಟ್ಟು ಕುಕ್ಕಿ ಹೋಗಿ ಸಂತು ತೊಡೆ ಮೇಲೆ ಕೂತ್ಬಿಟ್ಟಿದ್ದಾಳೆ. ಅಂದರೆ ಅಭಿ ಮುಂದೆ ಇಳ್ಕೊಂಡ್ಮೇಲೆ ನಾನು ಮುಂದೆ ಸೀಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಿಂದೆ ಕೂತಿದ್ದೆ. ಯಾರಿಲ್ಲ ಅಂತ ಹೇಳ್ಬಿಟ್ಟು ಸಂತು ತೊಡೆ ಮೇಲೆ ಹೋಗಿ ಕೂತ್ಕೊಂಡು ಮಲ್ಕೊಂಡಿದ್ಲು. ಇನ್ನು ಅದಾದಮೇಲೆ ಅಭಿನೂ ಇಳ್ಕೊಂಡ, ನಾನು ಹೋಗಿ ಮುಂದೆ ಕೂತೆ. ಇನ್ನು ನಾವು ಬ್ಯಾಂಗ್ಳೂರ್ಗೆ ಹೊರಟ್ವಿ. ಬರೋ ಹೊತ್ತಿಗೆ ಮಧ್ಯರಾತ್ರಿ ಆಗಿತ್ತು, 1 ಗಂಟೆ. ಹಿಂದಿನ ದಿನವೂ 1 ಗಂಟೆಗೆ ಹೋಗಿದ್ವಿ ಅಲ್ಲಿಗೆ. ಮತ್ತು ಇವತ್ತು 1 ಗಂಟೆ ಆಯಿತು. ಜರ್ನಿ ಇಷ್ಟಕ್ಕೆ ಮುಗೀತು. ಓಕೆ, ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.